ಎಷ್ಟು ಚೆನ್ನಾಗಿದೆ. ನಮ್ಮ ಏಷ್ಯಾ ಖಂಡದಲ್ಲಿ ಮೊದಲನೇ ಕಲ್ಲು ನಮ್ಮ ಬೆಂಗಳೂರು ರಾಜಧಾನಿಗೆ, ನಮ್ಮ ತುಮಕೂರು ಜಿಲ್ಲೆಗೆ, ನಮ್ಮ ಮಧುಗಿರಿ ತಾಲೂಕಿನಲ್ಲಿ ಇಷ್ಟು ಇದಿರೋದು ನಮ್ಮೆಲ್ಲರ ಪುಣ್ಯ. ಇದನ್ನು ಇಂಪ್ರೂವ್ಮೆಂಟ್ ಮಾಡಿಬಿಟ್ಟು ಹೊರಗಡೆಯಿಂದ ಜನ ಬಂದುಬಿಟ್ಟು ಆಟೋಮ್ಯಾಟಿಕ್ಕಾಗಿ ಅದೇ ಇಂಪ್ರೂವ್ಮೆಂಟ್ ಆಗಿಬಿಡ್ತಾಯಿದೆ. ಈಗ ಕೆಲವರಿಗೆ ಎಷ್ಟೋವರೆಗೆ ಹೋಗೋವರೆಗೆ ದಾರಿ ಗೊತ್ತಾಗಲ್ಲ, ಅಲ್ಲೆಲ್ಲ ಇದು ಮಾಡಬೇಕು. ತಿರ್ಗಿ ನಾವು ಹೇಳ್ದಲ್ಲ, ಈ ಬೆಟ್ಟಕ್ಕೆ ನೋಡಿ ಸರ್, 21 ಕಲ್ಲಿನ ಬಾಗಿಲು, 25 ಸೈನಿಕರು ಕಾವಲು ಕಾಯೋ ಬ್ರಿಡ್ಜ್ಗಳು, 10 ಸುತ್ತಿನ ಕೋಟೆ, 10 ನೀರಿನ ಚಲ್ಮೆಗಳು, 6 ಜೈಲ್ ರೂಮ್ಗಳು, 6 ಕಲ್ಲಿನ ಮಂಟಗಳು, 9 ಆಂಜನೇಯ ಸ್ವಾಮಿ ಗ್ರಹಗಳು, 6 ಕಣಜಗಳು, ಆಮೇಲೆ ಒಂದು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ, ಒಂದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಒಂದು ಕೋದಂಡರಾಮ ದೇವಸ್ಥಾನ, ಒಂದು ವೆಂಕಟರಾಮ ಸ್ವಾಮಿ ದೇವಸ್ಥಾನ, ಒಂದು ಚೋಳರ ದೇವಸ್ಥಾನ, ಇನ್ನೂ ಬೇರೆ ಇಷ್ಟೊಂದವೆ. ಅವನ್ನೆಲ್ಲ ಅಲ್ಲಲ್ಲಿ ಒಂದು ಬೋರ್ಡ್ ಹಾಕಿ ಏನು ನೋಡಿ, ಇಲ್ಲಿ ನಿರೋಧ ಗೊತ್ತಾಗಲ್ಲ. ಇಲ್ಲೇ ಇಷ್ಟು ಬೆಟ್ಟಕ್ಕೂ ಇಲ್ಲೇ ಸರ್ ಗಾರಿ ಹರಿದಿರೋದು, ಗಾರಿ ಹರಿದಿರೋ ಕಲ್ಲುಗಳವೆ ತಗೊಂಡು ನೀರು ಗಟ್ಟಿ ಮಾಡೋದು. ಈಗಲೂ ಒಂದು 5 ಲೋಡ್ ಸುಣ್ಕಲ್ಲಾಗುತ್ತೆ, ಅಷ್ಟೆಲ್ಲ ಇದೆ. ಅವನ್ನೆಲ್ಲ ಬರೀಬೇಕು ಸರ್. ಇದು ಜೈಲು 1, ಇದು ಜೈಲು 2, ಇದು ಕಲ್ಲಿನ ಮಂಟಪ 1, ಇದು ಕಲ್ಲಿನ ಮಂಟಪ 2, ಇದು ಕಲ್ಯಾಣಿ 1, ಇದು ಕಲ್ಯಾಣಿ 2, ಈ ಥರ ಎಲ್ಲ ಬರೀಬೇಕು. ಬಂದರೆ ಬಂದಿರೋ ಜನಗಳಿಗೆಲ್ಲ ಅನುಕೂಲ ಆಗುತ್ತೆ. ಆ ಥರ ಏನು ಮಾಡಲ್ಲ ಸುಮ್ಮನೆ. ಈಗ ಪಾಪ ಕೆಲವರು ಬರ್ತಾರೆ, ಇದೇನಪ್ಪ ಬರೋದು ಕಲ್ಲು ಅಂತ ಹೋಗ್ತಾರೆ. ಒಂದು ಕಲ್ಲಲ್ಲ ಸರ್, ತುಂಬ ಚೆನ್ನಾಗಿದೆ. ಇದ್ರ ಬಗ್ಗೆ ಇತಿಹಾಸ ಭಾರಿ ತುಂಬ ಇದೆ ಸರ್. ನನಗೆ ಹೇಳ್ತಾರ ಫಸ್ಟಿಗೆ ಕ್ರಿಸ್ತಶಕ 15ನೇ ಶತಮಾನದಲ್ಲಿ ವಿಜಯನಗರ ಸಾಮಂತನಾಗಿದ್ದ ಮಧುಗಿರಿಯ ಪಾಳ್ಯಗಾರ ರಾಜ ಹಿರೇಗೌಡ ಈ ಕೋಟೆಯನ್ನು ಕಟ್ಟಿಸ್ತ ಸ್ಟಾರ್ಟಿಂಗು. ಅವರಾದ್ಮೇಲೆ ಮೈಸೂರಿನ ದಳವಾಯಿ ದೇವರಾಜ ದರ್ಶನವರು 1678ರಲ್ಲಿ ಅವರು ಇಲ್ಲಿ ರಾಜಕಾರಣ ಮಾಡಿದ್ರು. ಅವರಾದ್ಮೇಲೆ ಗಂಗರು ಮತ್ತು ನೊಬಲರು, ಅವರಾದ್ಮೇಲೆ ಚೋಳರು, ಅವರಾದ್ಮೇಲೆ ರಾಜ ಚಿಕ್ಕಪ್ಪ ಗೌಡ, ಅವರಾದ್ಮೇಲೆ ಐದರಲ್ಲಿ ಲಾಸ್ಟ್. ಈ ಬೆಟ್ಟಕ್ಕೆ ಆಗಿನ ಕಾಲಕ್ಕೆ 3 ಥರ ಹೆಸರಿಕ್ಕವರು: ಅಂತರಾಳ ಬಾಗಿಲು, ದಿವ್ಯ ಬಾಗಿಲು, ಮೈಸೂರು ಬಾಗಿಲು ಅಂತ. ಮತ್ತೆ ಈ ಬೆಟ್ಟಕ್ಕೆ ಕೆಳಗಡೆ ಅಂತರಾಳ ಬಾಗಿಲಿಂದ ಹಿಡಿದು ಮೇಲೆ ಕೋದಂಡ ಸ್ವಾಮಿ ದೇವಸ್ಥಾನ ಐತಲ್ಲ, ಅಲ್ಲಿವರೆಗೂ 21 ಕಲ್ಲಿನ ಬಾಗಿಲು ಬರ್ತಾ ಸರ್, ಈ ಥರ ಬಾಗಿಲು. ಆಮೇಲೆ ಸೈನಿಕರು ಕಾವಲು ಕಾಯೋ ಬ್ರಿಡ್ಜ್ಗಳು, ಈ ಫ್ರಂಟ್ ಶೇಪ್ಗೆ ಬಲಗಡೆಯಿಂದ ಎಡಗಡೆಗೆ 25 ಬ್ರಿಡ್ಜ್ಗಳು ಬರ್ತಾವೆ ಸರ್. 25 ಬ್ರಿಡ್ಜ್ಗಳಲ್ಲಿ ಕೆಲವು ಬ್ರಿಡ್ಜ್ಗಳಲ್ಲಿ ರೂಮ್ಗಳವೆ. ರೂಮ್ ಏನಕ್ಕಪ್ಪ ಅಂದರೆ ಒಬ್ಬರು ಸೈನಿಕರು ಡ್ಯೂಟಿ ಮಾಡ್ತಾಯಿದ್ರೆ ಮತ್ತೊಬ್ಬರು ಇಷ್ಟಗೊಳ್ಳೋದಕ್ಕೆ. ಈ ಬ್ರಿಡ್ಜ್ಗಳು ಏನಕ್ಕೆ ಕಟ್ಟವ್ರು ಅಂದರೆ, ಬೇರೆ ರಾಜ್ಯದಿಂದ ನಮ್ಮ ಮಧುಗಿರಿ ರಾಜ್ಯಕ್ಕೆ ಯುದ್ಧಕ್ಕೆ ಬಂದಾಗ ಮೇಲಿಂದಾನೇ ನಿಂತು ಅಬ್ಸರ್ವ್ ಮಾಡೋಕ್ಕೆ ಸರ್ ಅವರು ಎಲ್ಲಿ ಬರ್ತಾವಂತ. 25 ಬ್ರಿಡ್ಜ್ಗಳು. ನಮ್ಮ ಈ ಮಧುಗಿರಿ ಬೆಟ್ಟಕ್ಕೆ ಮೊದಲಿದ್ದ ಹೆಸರು ಮಧ್ವಗಿರಿ ಅಥವಾ ಮದ್ದಗಿರಿ ಅಂತ. ಮಧ್ವಗಿರಿ ಅಂತ ಯಾಕೆ ಕರೆಯೋರು ಅಂದರೆ, ಇಲ್ಲಿ ನಿಮ್ಗೊಂದು ರೂಮ್ ಕಾಣಿಸುತ್ತಲ್ಲ, ಇದು 40 ಅಡಿ ಉದ್ದ ಐತೆ, 40 ಅಡಿ ಆಳ ಐತೆ ಸರ್ ಕೆಳಗಡೆ. ಅದರಲ್ಲಿ ಮದ್ದುಗುಂಡು ಶೇಖರಣೆ ಮಾಡೋರಂತೆ. ನಿಮಗೆ ಈ ಕಲ್ವೆ ಕಾಣಿಸುತ್ತಲ್ಲ, ಈ ನೈಸಾಗಿರೋದು, ಇದು ಎಲ್ಲ ಅವ್ರು ಏನು ಮಾಡೋರು ಅಂದರೆ, ಆ ಕಲ್ಲಿರೋನ ಮದ್ದು ತಗೊಬಂದು ಇದ್ರ ಮೇಲೆ ಹಾಕ್ಕೊಂಡು ಒಂದು ಸಣ್ಣ ಗುಂಡು ಕಲ್ಲು ತಗೊಂಡು ಅದನ್ನೆಲ್ಲ ಪುಡಿ ಮಾಡೋದು. ಪುಡಿ ಮಾಡಿ ಗನ್ನಿಗೂ ಪಿರಂಗಿಗೂ ಬಳಸ್ತಿದ್ರಂತೆ ಅದನ್ನು. ಅದಕ್ಕೆ ಇದೊಂದು ಉದಾಹರಣೆ ಮಧುಗಿರಿ ಅನ್ನೋದಕ್ಕೆ. ಆಮೇಲೆ ನಮ್ಮ ಏಕಶಿಲಾ ಬೆಟ್ಟ ಐತಲ್ಲ, ಈ ಬೆಟ್ಟದಿಂದ ಕಡೆಗೆ ಹೋಗ್ಬಿಟ್ರೆ ನೀವು, ನಮ್ಮ ಏಕಶಿಲಾ ಬೆಟ್ಟಕ್ಕೆ ಒಂದು ಆಂಜನೇಯ ಸ್ವಾಮಿ ಗ್ರಹ ಇದೆ ಸರ್. ಆ ಕಡೆ ಒಂದು ಸುಮಾರಾಗಿರೋ ಗುಟ್ಟೆಯಲ್ಲಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಐತೆ. ಈ ಎರಡರ ಮಧ್ಯೆ ಒಂದು ನೀರಿನ ಕಟ್ಟೆ ನಿರ್ಮಿಸೋರೆ, ಅದರ ಹೆಸರು ಸಿದ್ಧರಕಟ್ಟೆ ಅಂತ. ಆ ಸಿದ್ಧರಕಟ್ಟೆ ಮೇಲೆ ನೀವು ನಿಂತ್ಕೊಂಡು ನಮ್ಮ ಈ ಏಕಶಿಲಾ ಬೆಟ್ಟ ನೋಡಿದಾಗ ನಿಮಗೆ ಮಲಗಿರೋ ಮದ ಆನೆ ಕಣ್ಣ ಕಾಣಿಸ್ ಸರ್. ಈ 2 ಉದಾಹರಣೆಗೆ ಮಧ್ವಗಿರಿ ಅಂತ. ಆಮೇಲೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಕವಿ ನಮ್ಮ ಬೆಟ್ಟ ನೋಡೋಕೆ ಬಂದಾಗ ಬೆಟ್ಟ ತುಂಬ ಹೆಜ್ಜೆನ ಸರ್. ನೀವು ಈಗ ಕೇಳ್ತೀರಾ ಕೆಲವರು ಏನಂತಂದರೆ, ಇಲ್ಲಪ್ಪ ನಮಗೆಲ್ಲ ಕಾಣಲಿಲ್ಲ ಅಂತೀರ. ಈಗ ನಾವು ಹೇಳಿದ್ವಲ್ಲ ಸಿದ್ಧರಕಟ್ಟೆ ಅಂತ, ಆ ಕಟ್ಟೆ ಮೇಲೆ ಏರಿ ಮೇಲೆ ನಿಂತ್ಕೊಂಡು ನೋಡಿರಿ ನೀವು ಏಕಶಿಲಾ ಬೆಟ್ಟನ, ತುಂಬ ಇದಾವೆ ಸರ್. ಈ ಥರ ಕಂಠಗಳು ಬರುತ್ತೆ ಆ ಬೆಟ್ಟ, ಕಂಠ ತುಂಬ ಈಗಲೂ ಇದಾವೆ ಸರ್ ಹೆಜ್ಜೆ. ಅದಕ್ಕೆ ಅವ್ರೇನು ಮಾಡಿದ್ರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ನವರು ಮಧುಗಿರಿ, ಮಧು ಅಂದರೆ ಜೇನು, ಗಿರಿ ಅಂದರೆ ಬೆಟ್ಟ, ಮಧುಗಿರಿ ಅಂತ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಕವಿ ನಾಮಕರಣ ಮಾಡ್ತಾರೆ. ಇಲ್ಲಿ ನಿಮ್ಮ ಕೆಳಗಡೆ ಅವ್ರು ಏನು ಹಾಕೋರು ಅಂದರೆ, ಮೊನ್ನೆ ಸ್ಟೇಟ್ ಗೌರ್ಮೆಂಟ್ ಅಂತಂದರು ರಾಜ ಚಿಕ್ಕಪ್ಪಗಳು ಸರ್ಕಾರ ಮಾಡ್ತಿದ್ದ, ಮಧುಗಿರಿ ಅಂತಿತ್ತು. ಮಧುಗಿರಿ ಅದು ಹೆಂಗಾಯಿತು, ಅದಕ್ಕೆ ರೀಸನ್ ಬೇಕಲ್ವ ಸರ್. ಈಗ ಇಷ್ಟೊಂದು ನಾವು ನಿಮ್ಗೆ ವಿವರ ಹೇಳಿದ್ವಲ್ಲ, ನಮ್ಮ ಹೆಸರು ನಾಗರಾಜ್ ಅಂತ, ಈ ಬೆಟ್ಟದಲ್ಲಿ ಮೇಕೆ ಮೇಯಿಸ್ತಾ ಇದ್ದೀವಿ. ನಮ್ಗೇನು ಗೊತ್ತಾ, ನಮ್ಮ ಮಧುಗಿರಿ ಬೆಟ್ಟ ಒಂದು ಇಂಪ್ರೂವ್ಮೆಂಟ್ ಆಗೋದು ಅಷ್ಟೇ ಬೇಕು ಸರ್ ನಮಗೆ. ನಾನು ಇನ್ನೊಂದು ಜನಗಳಿಗೆಲ್ಲ ಕೈ ಮುಗಿದು ಕೇಳ್ಕೊಳ್ಳೋಣ ಅಂದರೆ, ಎಲ್ಲ ಬರೀ ಎಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ಸ್ನೇಹಿತರು ಎಲ್ಲ ಬರೀ ಇದು ನಮ್ಮೆಲ್ಲರದು. ಆದರೆ ಗೋಡೆ ಮೇಲಾಗಲಿ ಕಲ್ಲು ಮೇಲಾಗಲಿ ದಯವಿಟ್ಟು ಏನು ಬರೆಯೋಕ್ಕೆ ಹೋಗಬೇಡಿ, ಇದು ನಮ್ಮೆಲ್ಲರದು. ಆಮೇಲೆ ವಾಟರ್ ಕ್ಯಾನ್ಗಳು ತುಂಬಿರೋ ವಾಟರ್ ಕ್ಯಾನ್ಗಳು ತರ್ತೀರಾ, ಅವು ನೀರು ಕುಡಿತೀರಾ, ಖಾಲಿ ಆದಮೇಲೆ ಅಲ್ಲಲ್ಲೇ ಬಿಸಾಕ್ಕೆ ಹೋಗ್ತೀರಾ. ಆ ಥರ ದಯವಿಟ್ಟು ಯಾರೂ ಮಾಡಬೇಡ್ರಿ. ಅದನ್ನು ತಗೊಂಡೋಗ್ರಿ, ಅದಕ್ಕಂತಲೇ ಡಸ್ಟ್ಬಿನ್ಗಳು ಮಾಡೋರೆ, ಅದರಲ್ಲಿ ಆಗ್ರಿ. ಅದು ಇನ್ನೊಂದು, ಇವರು ನಮ್ಮ ಪ್ರವಾಸೋದ್ಯಮ ಇಲಾಖೆಯವ್ರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ಳೋನು ಏನಂದರೆ, ಆದಷ್ಟು ಈಗ ನೋಡ್ರಿ ಅಲ್ಲಿ ಕಂಬಿ ಹಾಕೋರಲ್ಲ, ಅಲ್ಲಿಂದ ಮೇಲಕ್ಕೆ ಹೋದರೆ ರೂಟ್ ಗೊತ್ತಾಗಲ್ಲ ಸರ್. ದಯವಿಟ್ಟು ಅಲ್ಲಿ ಪೈಂಟ್ ತಗೊಂಡು ಅವ್ರಿಗೆ ಮಾರ್ಕ್ ಮಾಡಬೇಕು ಸರ್. ರೂಟ್ ಹೋಗೋದು ಬರೋದು ಮಾರ್ಕ್ ಮಾಡಬೇಕು.
ಅವರಿಗೆ. ಮತ್ತೆ ನೋಡ್ರಿ, ಈಗ ನಾವು ಇಷ್ಟೊಂದು ವಿಷಯ ಹೇಳಿದ್ವಲ್ಲ, ಅವನ್ನೆಲ್ಲ ಜೈಲ್ ರೂಮ್ 1, ಜೈಲ್ ರೂಮ್ 2, ಜೈಲ್ ರೂಮ್ 3 ಈಗೆಲ್ಲ ಅವಕ್ಕೆ ನಂಬರ್ ಹಾಕಿ ಸೀರಿಯಲ್ ಆಗಿ ಒಂದೇನನ್ನ ಬರ್ದಕ್ಕೆ ಬಿಡ್ರೆ ಬೋರ್ಡು ಅವ್ರಿಗೆ ಈಸಿ ಆಗುತ್ತೆ. ಮತ್ತು ಇಷ್ಟು ಬೆಟ್ಟಕ್ಕೂ ಈ ಕಲ್ಯಾಣಿಯಿಂದ ಆ ಕಡೆ ಸಹ ಗಾರೆ ಆಡ್ದಿರೋದು. ಈಗಲೂ 4 ಕಲ್ಲವೆ, ದೊಡ್ಡದಾಗಿರೋ ಕಲ್ಲು, ರವಂಡಾಗಿರೋ ಕಲ್ಲು. ಅಲ್ಲಿ ಅವಾಗ ಏನು ಮಾಡೋರು ಅಂದರೆ, ಈ ಬೆಟ್ಟದಿಂದಗಡೆ ಸರ್ ಸುಣ್ಕಲ್ಲು, ಅಲ್ಲಿಂದ ಕತ್ತೆ, ಕುದುರೆ, ಆನೆ ಮೇಲೆಲ್ಲ ಸುಣ್ಕಲ್ಲಿಂದ ಶೇಖರಣೆ ಮಾಡಿಕೊಂಡು ಈ ಬೆಟ್ಟಕ್ಕೆ ಮರಳು, ಸುಣ್ಕಲ್ಲು, ಬೆಲ್ಲ ಇವು 3 ಮಿಕ್ಸ್ ಮಾಡೋದು ಸರ್. ಅಲ್ಲಿ 4 ತಟ್ಟಿ ಮಾಡೋರೆ. 1 ನೀರಿಗೆ, 3 ರೆಡಿಯಾಗಿರೋ ಗಾರೆ ಹಾಕ್ಕೊಳ್ಳೋಕ್ಕೆ, ಸುಣ್ಕಲ್ಲು ಹಾಕೋದು, ಮರಳು ಹಾಕೋದು, ಸ್ವಲ್ಪ ಬೆಲ್ಲ ಹಾಕೋದು, ತಿರುಗಿಸೋದು. ಆ ಗಾರೆ ನುಣ್ಣಗಾಯ್ದ ತಕ್ಷಣ ತಗೊಂಡು ಸೈಡ್ಗೆ ಹಾಕೋದು. ಈ ಥರವೇ ಆ ಗಾರೆ ಆರೆಗಳ ಕಲ್ಲು ತಂದು ಸೈಡಿಗೆ ನಿಲ್ಲಿಸಿ, ಇವು ಗಾರೆ ಆರೆಗಳ ಕಲ್ಲುಗಳು ಎಲ್ಲ. ಪ್ರತಿಯೊಂದಕ್ಕೂ ಒಂದು ಬೋರ್ಡ್ ಹಾಕ್ಬಿಟ್ರೆ ಎಲ್ಲ ಬರೋ ಜನ, ಪ್ರವಾಸೋದ್ಯಮಿಗೆ ಬರೋರಿಗೆಲ್ಲ ತುಂಬ ಅನುಕೂಲ ಆಗುತ್ತೆ ಸರ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಬಲೋ ಭರತ್ ಮಾತಾ ಕೆ, ಬಲೋ ಭರತ್ ಮಾತಾ ಕೆ, ಬಲೋ ಭರತ್ ಮಾತಾ ಕೆ, ಬಲೋ ಭರತ್ ಮಾತಾ ಕೆ. ಎಲ್ರಿಗೂ ನಮಸ್ಕಾರ ಸರ್. ಬನ್ನಿ ನಾ ಜೈಲ್ ರೂಮ್ ತೋರಿಸ್ತೀನಿ. ಹಂಗೆ ನೋಡಿ ನಾನು ನೋಡಿಲ್ಲ ನಾವು. ಇಲ್ಲೆಲ್ಲ ಜೈಲ್ ರೂಮ್ ಆಯ್ತು ಅಂತೀರ. ಇದೇನಣ್ಣ? ಓಹೋ, ಇದು ಜೈಲ್ ರೂಮ್.